ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಒಂದು ಬಹಳ ಮಸ್ತ್ ಆಗಿರುವಂತಹ ಸಂಡಿಗೆಯನ್ನು ತೋರಿಸ್ಕೊಡಕತ್ತೀವ್ರಿ. ಈ ಒಂದು ರೆಸಿಪಿ ನಿಮಗೆ ಯಾವುದೇ ರೀತಿಯ ಸಂಡಿಗೆಗಳನ್ನ ಮಾಡುವಾಗ ಜಂಜಾಟ ಅನ್ಸಾಕತ್ತಿದ್ರ ಅಥವಾ ಭಾಳ ಟೈಮ್ ಕನ್ಸ್ಯೂಮಿಂಗ್ ಅನ್ಸಾತಿದ್ರೆ ಈ ಒಂದು ರೆಸಿಪಿ ನಿಮಗೆ ಬಹಳ ಈಸಿ ಆಗಿರುವಂತಹ ಒಂದು ಆಪ್ಷನ್ ರೀ. ತಪ್ಪಲಾರ್ದ ನೀವು ಟ್ರೈ ಮಾಡ್ತೀರಿ. ಅಷ್ಟು ಮಸ್ತಾಗಿ ಪಳ್ಳಾಗಿ ಏಕದಮ್ ಬೆಳ್ಳಗೆ ಚಂದಂಗೆ ಬರ್ತಾವು. ಹಾಗಾದರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನಾವು ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ಚಾನಲನ್ನು ಮತ್ತು ಫೇಸ್ಬುಕ್ ಪುಟವನ್ನು ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಬಿಡ್ರಿ. ಇದಕ್ಕೆ ಒಂದು ಕಪ್ ಅಷ್ಟು ನೀವು ಸಾಬುದಾನ ತೊಗೊಳ್ಬೇಕಾಕೈತಿ ರೀತಿ ಏನಂತೀರಿ ನೋಡ್ರಿ, ನೀವು ಸಬ್ಬಕ್ಕಿ ಅಂತಿರೋ ಏನಂತೀರಿ, ಒಂದು ಕಪ್ ಅಷ್ಟು ತೊಗೊರಿ. ಮಿಕ್ಸರ್ ಜಾರ್ದಾಗ ಹಾಕಿ ಒಂದು ಸಲ ಅದನ್ನು ಉಲ್ಟಾ ರನ್ ಮಾಡಿ ನೀವು ತೊಗೊಂಬರ್ರಿ. ಗಿರ್ರ ಅನಿಸ್ರಿ, ಬರೀ ಒಂದೀಟು ದಮ್ದಮ್ಮಂಗೆ ಉಳಿಲ್ರಿ ಅವು, ಹಂಗೆ ನೀವು ಮಾಡ್ಕೊಂಡು ತೊಗೊಂಬರ್ಬೇಕು ರೀತಿ ಹಂಗಂತೇಳಿ ಪೂರ್ತಿ ಹಿಟ್ಟು ಮಾಡ್ಕೊಂಡು ಬರೋಕೆ ಹೋಗಬೇಡ್ರಿ. ಒಂದು ಸ್ವಲ್ಪ ದಮ್ದಮ್ಮಂಗೆ ಈ ರೀತಿಯಾಗಿ ಉಳಿಬೇಕು. ಹಂಗೆ ಮರಳಾಗಿ ನೀವು ಮಾಡ್ಕೊಂಡು ತೊಗೊಂಬರ್ರಿ. ಆಮೇಲೆ ಒಂದು ಕಡಾಯಿಯನ್ನು ಏನು ಮಾಡಿರಿ ನೀವು ತೊಗೊರಿ. ಅದ್ರಾಗ ನೀರನ್ನು ಹಾಕ್ಬಿರಿ. ಎಷ್ಟು ರೀ, ಒಂದು 4 ಕಪ್ ಅಷ್ಟು ನೀರನ್ನು ಹಾಕಿದ್ದೀವಿ. ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವಿಲ್ಲಿ ಸೇರಿಸ್ಬೇಕು ರೀತಿ ಕಡಿಮೆ ಹಾಕ್ಬೇಡ್ರಿ. ಆಮೇಲೆ ಭಾಳೂ ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಉಪ್ಪನ್ನು ಮೊದಲಿಗೆ ನಾವು ಅರ್ಧ ಟೀ ಸ್ಪೂನಿಂದ 2 ಸಲ ಇಲ್ಲಿ ಉಪ್ಪನ್ನು ಹಾಕಿದ್ದೀವಿ, ಗೊತ್ತತ್ರಿ. ಅಷ್ಟು ಹಾಕಿದ ನಂತರ ಈಗ ಅದಕ್ಕೆ ಮಾಡ್ಕೊಂಡಂತಹ ಸಾಬುದಾನ ಏನು ಪುಡಿ ಮಾಡಿದ್ವಿ ನೋಡ್ರಿ, ಈಗ ಅದನ್ನು ಇಲ್ಲಿ ತೊಗೊಂಬಂದು ಹಾಕಿ ಚಂದಂಗೆ ಅದನ್ನು ಮಿಕ್ಸ್ ಮಾಡ್ಬೇಕ್ರಿ. ಅದು ಗಟ್ಟಿ ಆಗ್ತೈತಿ ಆಗಲಿ. ಆಮೇಲೆ ಚಂದಂಗೆ ಅದನ್ನು ಏನು ಮಾಡಿರಿ, ಎಲ್ಲಿನೂ ಗಂಟು ಉಳಿಲಾರ್ದಂಗಣ ನೀವು ಅದನ್ನು ಈ ರೀತಿಯಾಗಿ ತಿರುಗಾಡ್ಕೊತ ಹೋಗ್ಬೇಕ್ರಿ. ನಿಮಗೆ ಎಲ್ಲಿನೂ ನೆನೆಸೋದು ಮತ್ತು ಭಾಳತನ ಇಡೋದು ಏನು ಜಂಜಾಟಿಲ್ರಿ. ಏಕದಮ್ ಸಿಂಪಲ್ ಆಗಿರುವಂತಹ ಒಂದು ಮಸ್ತ್ ಆಗಿರುವಂತಹ ಸಂಡಿಗೆ ರೆಸಿಪಿ ನೋಡಿ. ಹಿಂಗೆ ಸ್ಟಿಕ್ಕಿ ಆಗಿ ಅಂದ್ರೆ ಅಂಟಂಟಾಗಿ ಬರ್ತೈತ್ರಿ. ಅದು ಹಂಗನ ಬರ್ಬೇಕು, ಹಿಂಗನ ಕಾಣ್ಬೇಕ್ರಿ ನೋಡುವಾಕೂ. ಮತ್ತು ಅದೊಂದು ಹೆಂಗೆ ನಮಗೆ ಅಂಟಂಟಾಗಿ ಅನ್ಸತ್ತೈತಿರಲ್ಲ, ಈ ರೀತಿಯಾಗಿ ಬಂದ್ರೆ ಸಾಕು. ನಮಗೆ ಮತ್ತೆ ಇದಕ್ಕಿಂತ ಜಾಸ್ತಿ ಏನೇನೂ ಬೇಕಾಗಿಲ್ಲ ರೀ. ಎಷ್ಟು ಈಸಿ ಐತ್ರಿ ನಿಮ್ಗೆ ಅನ್ಸತೈತಿ. ಮ್ಯಾಲೆ ಒಂದು ಲಿಡ್ಡನ್ನು ಮುಚ್ಚಿ ಒಂದು 2 ನಿಮಿಷ ಬಿಡ್ರಿ. ಆಮೇಲೆ ಮ್ಯಾಲೆ ಹೋಗ್ರಿ, ಅಂದ್ರೆ ಮಾಳಿಗೆ ಮೇಲೆ ಹೋಗ್ರಿ, ಅಥವಾ ಎಲ್ಲಿ ನೀವು ಹಾಕತ್ತಿರ್ತೀರೋ ಅಲ್ಲಿ ಈ ಒಂದು ಸಂಡಿಗೆ ತೊಗೊಂಡು ಹೋಗಿ ಈ ರೀತಿಯಾಗಿ ಕೈಯಿಂದ ಒಂದೊಂದ ನೀವು ಇಟ್ಕೊಂತ ಹೋಗ್ಬೇಕ್ರಿ. ಅಷ್ಟೇ, ಏನೇನು ಕೆಲಸ ಇಲ್ಲಲ್ರಿ. ನೋಡಿ ಎಷ್ಟು ಸಿಂಪಲ್ ಐತಿ. ಬರೀ 1 ಕಪ್ ಸಾಬುದಾನಿ ತೊಗೊಳೋದು, ಆಮೇಲೆ ಅದನ್ನು ಚಂದಂಗೆ ಪುಡಿ ಮಾಡೋದು, ನೀರು ಹಾಕೋದು, ತಿರುವಾಡೋದು, ತೊಗೊಂಬಂದ ಒಣಗಾಕನ ಹಾಕೋದು. ಇಷ್ಟೇ ಕೆಲಸ ಆಗಿರುವಂಥದ್ರಿ. ಬರೀ ಸಿಂಪಲ್ 4 ರಿಂದ 5 ಸ್ಟೆಪ್ದಾಗ ಮುಗ್ದ ಹೋಗುವಂಥದ್ರಿ. ಹಿಂಗೆ ನೀವು ಸ್ವಲ್ಪ ಭಾಳ ಸಮೀಪ ಇಲ್ದ, ಮತ್ತು ಭಾಳ ದೊಡ್ಡ ಅಲ್ದ, ಆಮೇಲೆ ಭಾಳ ಸಣ್ಣ ಅಲ್ದ, ಹಿಂಗೆ ನೀವು ಈ ರೀತಿಯಾಗಿ ಒಂದೊಂದು ಈಟವನ್ನು ಇಡ್ರಿ. ಅವೆಲ್ಲ ಇಷ್ಟ ಆಗ್ತಾವೆ. 1 ಕಪ್ಪಿಂದ ಈ ರೀತಿಯಾಗಿ ಆಗ್ತಾವ್ರಿ ತೀತ್ರಿ. ಒಂದು 100 ಆಗತ್ತಾವೆ. ಬರೋಬ್ಬರಿಯಾಗಿ 100ಕ್ಕಿಂತ ಜಾಸ್ತಿನೇ ಆಗ್ತಾವೆ ಬಿಡ್ರಿ. ಸಣ್ಣ ಇಟ್ಟು ಅಂದ್ರೆ ಇನ್ನೂ ತೀರ ಜಾಸ್ತಿ ಆಗ್ತಾವೆ. ಹಿಂಗೆ ನಾವು ಮಾಡಿ ಅವನ್ನ ಚಂದಂಗೆ ಬಿಸಿಲಾಗಿ ಒಣಗಿಸ್ಬೇಕ್ರಿ. ಅದಕ್ಕೆ ನಿಮಗೆ ಹೇಳಿದ್ದೀನಿ, ಮುಂಜಾನೆ ಜಲ್ದಿನ ಮಾಡಿದ್ರಿ ಅಂತಂದ್ರೆ 1 ದಿನದ ಕಡಕ್ ಬಿಸಿಲಿಗೆ ಇವು ಚಂದಂಗೆ ಒಣಗ್ತಾವ್ರಿ. ಇಲ್ಲ ಅಂತಂದ್ರೆ ಸ್ವಲ್ಪ 2 ದಿನ ನೀವು ಇಡಬೇಕಾಗೈತಿ ಬಿಸಿಲಿಗೆ. 1 ದಿನ ಇಡ್ರಿ, ಸಂಜೆಗೆ ವಾಪಸ್ ತಗೊಂಬರ್ರಿ, ಮತ್ತು ಮರುದಿನ ಇಡ್ರಿ, ಮತ್ತು ಸಂಜೆಗೆ ತಗೊಂಬಂದ್ರಿ ಅಂತಂದ್ರೆ ಮುಗ್ದ ಹೋಯ್ತು ಕೆಲಸ. ಇಷ್ಟ ಕೆಲಸ ರೀ. ಭಾಳ ಚಂದಂಗೆ ಆಗ್ತಾವು, ಏಕದಮ್ ಮಸ್ತಾಗಿ ಕಾಣ್ತಾವು, ಆಮೇಲೆ ಈಸಿಯಾಗಿನೂ ಇರ್ತಾವ್ರಿ. ಇವನ್ನ ನೀವು ಎಣ್ಣೆ ಕರೆ ತೊಗೊಂಡ್ರಿ ಅಂತಂದ್ರೆ ಹಬ್ಬ ಹರಿದಿನ ಇದ್ದಾಗ ಅಥವಾ ಯಾವುದಾರು ಅಡುಗೆ ಮಾಡಿದಾಗ ಸೈಡ್ಗೆ ಏನ್ರಿ ಬೇಕು ಅಂತ ಅನಿಸಿದಾಗ ಈ ರೀತಿ ಸ್ವಲ್ಪ ಎಣ್ಣೆ ಕಾಯಿ ಕೆಡ್ದು ಅದ್ರಾಗ ಒಂದು ಸ್ವಲ್ಪ ಹಿಂಗೆ ಕೈಯಾಗಿ ಎಷ್ಟು ಬರ್ತಾವೆ ಇಷ್ಟು ತೊಗೊಂಡ್ರೆ ಸಾಕ್ರಿ. ನೀವು ಇವನ್ನ ಭಾಳ ಭಾರಿಯಾಗಿ ಈ ಒಂದು ಸಂಡಿಗೆಯನ್ನು ಎಂಜಾಯ್ ಮಾಡ್ತೀರಿ. ಕುರುಮ್ ಅಂಥೇಳಿ ಏಕದಮ್ ಬರೀ ಎಣ್ಣೆ ಕಾಯಕ್ಕಿಡ್ರಿ, ಸ್ವಲ್ಪ ಅವನ್ನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಿರುಗಿಸಿದ್ರಿ ಅಂತಂದ್ರೆ ಏಕದಮ್ ಚಂದಾಗಿರುವಂತಹ, ಬೆಳಗಾಗಿರುವಂತಹ, ಮಸ್ತಾಗಿರುವಂತಹ, ಏಕದಮ್ ಪಳ್ಳಾಗಿರ್ತಾವ್ರಿ ಒಳಗೆ. ಆ ರೀತಿಯ ಮಸ್ತಾಗಿರುವಂತಹ ಈ ಒಂದು ಸಂಡಿಗೆ ತಯಾರಾಗ್ತಾವೆ. ಸಾಬುದಾನ ಸಂಡಿಗೆ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ರಿ. ನಾನು ನಿಮಗೆ ಒತ್ತಿ ಯಾಕೆ ಹೇಳತ್ತೀನಿ ಅಂತಂದ್ರೆ, ಉಳಿದಿದ್ದು ನಾವು ನಿಮಗೆ ಬೇರೆ ಸಂಡಿಗೆ ಹಪ್ಪಳವನ್ನು ತೋರಿಸಿರ್ತೀವಿ ರೀ. ಅದ್ರಾಗ ನಿಮಗೆ ಬೇಕಾಗಿರೋದೇನು ಈಸಿ ಆಗಿರುವಂತಹದ್ದು, ಆಮೇಲೆ ಲೆಸ್ ಟೈಮ್ ಕನ್ಸ್ಯೂಮಿಂಗ್ ಇರುವಂತಹ ಒಂದು ರೆಸಿಪಿಗಳ್ರಿ. ಅದ್ರಾಗ ಈ ಒಂದು ರೆಸಿಪಿಯನ್ನು ನಿಮ್ಮ ಲಿಸ್ಟ್ದಾಗ ನೀವು ಸಂಡಿಗೆಯನ್ನು ತಯಾರು ಮಾಡಕತ್ತಿದ್ರಿ ಅಂತಂದ್ರೆ ತಪ್ಪಲಾರ್ದ ಆ್ಯಡ್ ಮಾಡಿರಿ. ಭಾಳ ಚಲೋ ಆಗ್ತೈತಿ, ಭಾಳ ಮಸ್ತ್ ಆಕೈತಿ. ಹಾಗಾದ್ರೆ ಸಬ್ಸ್ಕ್ರೈಬ್ ಒಂದು ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.